ಇಸ್ಲಾಮಿಕ್ ಕ್ಯಾಲೆಂಡರ್ನ 9ನೇ ತಿಂಗಳಂತಲ್ಲಿ ಬರುವ ಈ ರಂಜಾನ್ ಎಲ್ಲ ಮುಸ್ಲಿಂ ಬಾಂಧವರಿಗೆ ಭಾಳ ಮುಖ್ಯವಾದ ಹಬ್ಬ, ಒಂದು ಆಚರಣೆ ಕೂಡ. ಇದರಲ್ಲಿ ಭಾಳ ಮುಖ್ಯವಾಗಿ ಸ್ಪಿರಿಚುವಲ್ ಕ್ಲೀನಿಂಗ್ಗೆ ಒತ್ತು ನೀಡಲಾಗುತ್ತದೆ. ಬಟ್ ಅದೇ ಹೊತ್ತಿನಲ್ಲಿ ಮುಸ್ಲಿಂ ಬಾಂಧವರು ಈ ತಿಂಗಳನ್ನು ಭಾಳ ಒಂದು ಹೋಲಿ, ಭಾಳ ಒಂದು ಮುಖ್ಯವಾದ ಒಂದು ಸಂದರ್ಭದಲ್ಲಿ ಅಂದ್ಕೊಂಡು ಎಲ್ಲರೂ ಆಚರಿಸ್ತಾರೆ. ಇದರಲ್ಲಿ ತುಂಬ ಒಂದು ಫಾಸ್ಟಿಂಗಿಗೂ ಕೂಡ ಒತ್ತು ನೀಡಲಾಗುತ್ತದೆ. ಸೊ ಇಸ್ಲಾಂನ ಒಂದು 5 ಪಿಲ್ಲರ್ ಅಂತ ಹೇಳಿಕೊಂಡ 5 ಪಿಲ್ಲರ್ನಲ್ಲಿ ಈ ರಂಜಾನ್ ಕೂಡ ಒಂದು. ಸೊ ಈ ಹೋಲಿ ಮಂತ್ನಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಅವರ ಒಂದು ಆಚರಣೆಗೆ ಭಾಳಷ್ಟು ಒತ್ತು ನೀಡಿ ಆ್ಯಕ್ಚುಲಿ ಈ ಒಂದು ರಂಜಾನನ್ನು ಆ್ಯಕ್ಚುಲಿ ಆಚರಿಸ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭ ಇದು ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ. ಯಾಕಂದರೆ ನಾನು ನನ್ನ ಕಾಲೇಜ್ ಡೇಸಿಂದಲೂ ಈ ಒಂದು ಇಫ್ತಾರ್ ಪಾರ್ಟಿಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ. ಯೂನಿವರ್ಸಿಟಿಲಿ ನಾನು PhD ಮಾಡುವಾಗಂತೂ ನನ್ನ ಅನೇಕ ಮುಸ್ಲಿಂ ಬಾಂಧವರು ನನ್ನನ್ನು ಕೂಡ ಇಫ್ತಾರ್ ಪಾರ್ಟಿಗೆ ಆಹ್ವಾನಿಸಿದರು. ನಾವು ಕೂಡ ನಮ್ಮ ಕೆಲವು ಸ್ನೇಹಿತರ ಪರವಾಗಿ ಕೂಡ ಇಫ್ತಾರ್ ಪಾರ್ಟಿಗಳನ್ನು ಆಯೋಜಿಸಿದ್ದೇವೆ. ಸೊ ಈಗ ಭಾಳಷ್ಟು ಸಮಯದ ನಂತರ ನನಗೆ ಈ ಒಂದು PA ಕಾಲೇಜಿನಲ್ಲಿ ನಡೆದಂಥ ಈ ಒಂದು ಇಫ್ತಾರ್ ಪಾರ್ಟಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಇದು ಭಾಳ ನನಗೆ ಖುಷಿ ಕೊಡ್ತಾ ಇದೆ. ಯಾಕಂದರೆ ಎಲ್ಲ ಬಾಂಧವರೊಟ್ಟಿಗೆ ನಾನು ಆ್ಯಕ್ಚುಲಿ ಒಟ್ಟು ಸೇರಿ ಈ ಒಂದು ಇಫ್ತಾರ್ ಪಾರ್ಟಿಯನ್ನು ಇದು ಮಾಡ್ತಾ ಇದ್ದೆ ನಾನು. ಸೊ ಈ ಹೋಲಿ ಮಂತ್ನಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಅವರಿಗೆ ಒಂದು ಸುಖ ಶಾಂತಿಯನ್ನು ಕರಗಿಸಲಿ, ಹಾಗೆ ಒಂದು ಸ್ಪಿರಿಚುವಲ್ ಏನು ಅವರ ಒಂದು ಅಟೈನ್ಮೆಂಟ್ ಇದೆ ಅದನ್ನು ಕೂಡ ಮಾಡಲಿಕ್ಕೆ ಸಹಾಯ ಮಾಡಲಿ. ಮತ್ತು ಈ ಒಂದು ರಂಜಾನ್ ಪೀರಿಯಡ್ ಎಲ್ಲ ಇಸ್ಲಾಂ ಬಾಂಧವರ ಒಳಗಿನ ಮಾತ್ರ ಅಲ್ಲ, ಹೊರಗಿನವರ ಜೊತೆಗೂ ಕೂಡ ಒಂದು ಒಳ್ಳೆಯ ಸಂಪರ್ಕ ಏರ್ಪಡಿಸಲಿಕ್ಕೆ ಸಹಾಯ ಆಗಲಿ. ಇನ್ನಷ್ಟು ಆ್ಯಕ್ಚುಲಿ ಈ ಥರದ ಆಚರಣೆಯಿಂದಾಗಿ ಎಲ್ಲ ಸಮಾಜದ ಎಲ್ಲ ವರ್ಗಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ಒಂದು ಸಂಬಂಧಗಳು ಏರ್ಪಡಿಸಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ.